ಹಾಯ್ ನಮಸ್ತೆ, ನಾನು ಕಾವ್ಯ. ಇವತ್ತು ಮನೆಯಲ್ಲೇ ಪಾಲಕ್ ಪನ್ನೀರ್ ಮತ್ತು ಜೀರಾ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಆಯ್ತಾ. ಮೊದಲು ನಾವು ಪನ್ನೀರ್ ಮಾಡ್ಕೊಳ್ಳೋಣ. ಪನ್ನೀರ್ ಮಾಡೋದು ಹೇಗೆ ಅಂತಂದ್ರೆ, ಒಂದು ಪಾತ್ರೆಯಲ್ಲಿ ಹಾಲು ಇಟ್ಕೊಂಡು ಅರ್ಧ ಲೀಟ್ರ್ ಹಾಲು ತೊಗೊಂಡು ಅದನ್ನು ಸ್ವಲ್ಪ ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಕಾದ ನಂತರ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಮೊಸರು ಹಾಕಿದೆ. ಮೊಸರು ಹಾಕಿದ ತಕ್ಷಣ ಅದು ಒಡೆದಿದ್ದು ನಿಮ್ಗೆ ಗೊತ್ತಾಗುತ್ತೆ. ಅದು ಒಡೆದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾದ ತಕ್ಷಣ ಅದನ್ನು ಸಪ್ರೇಟ್ ಬಟ್ಟೆಯಲ್ಲಿ, ಒಂದು ಕ್ಲೀನಾಗಿರೋ ಕಾಟನ್ ಬಟ್ಟೆಯಲ್ಲಿ ಅದನ್ನು ಹಾಕಿ ಸೋಯಿಸ್ಕೊಳ್ಬೇಕು. ಸೋಯಿಸ್ಕೊಂಡು ಸ್ವಲ್ಪ ಅದನ್ನು ಗಟ್ಟಿಯಾಗಿ ಹಿಂಡಿ ಒಂದು ಪಾತ್ರೆಯಲ್ಲಿ ಸಪ್ರೇಟ್ ಇನ್ನೊಂದು ಪಾತ್ರೆಯಲ್ಲಿ ನೀರು ಹಾಕಿ ಮುಳುಗ್ಸೆತ್ತಬೇಕು. ಮುಳುಗ್ಸೆತ್ತಿ ಅದನ್ನು ಟೈಟಾಗಿ ಕಟ್ಟಿ ಒಂದು ಭಾರವಾದ ವಸ್ತುನ ಅದ್ರ ಮೇಲೆ ಇಡಬೇಕು. ನಾನೇನು ಮಾಡಿದ್ದೇನೆ ಅಂತಂದರೆ, ತರಕಾರಿ ಕಟ್ ಮಾಡ್ತೇವಲ್ಲ ಅದರನ್ನಿಟ್ಟು ಅದ್ರ ಮೇಲ್ಗಡೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಸ್ವಲ್ಪ ಇಟ್ಟೆ. 2 ತಾಸು ನಾನು ಬಿಟ್ಟಿದ್ದೇನೆ ಅದನ್ನು. 2 ಅವರ್ ಆದಮೇಲೆ ಅದೊಂದು ಶೇಪ್ ತೊಗೊಳುತ್ತೆ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೇನೆ. ಸೊ ಅದನ್ನು ಒಂದು ಸ್ಲೈಸ್ ಮಾಡಿ ಕಟ್ ಮಾಡಿಕೊಂಡೆ. ಆಮೇಲೆ ಹಾಗೆಯೇ ಪಾಲಕ್ ಸೊಪ್ಪು ತೊಗೊಂಡು ಪಾಲಕ್ ಸೊಪ್ಪನ್ನು ಬೇಯಿಸೋಕೆ ಇಟ್ಕೊಂಡೆ. ಹಾಗೆ ಒಂದು ಮಿಕ್ಸರ್ ಜಾರಲ್ಲಿ ನಾನು ಟೊಮೆಟೊ ಹಣ್ಣೆಲ್ಲ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಅದನ್ನು ರುಬ್ಬಿ ಹಾಗೆ ರುಬ್ಬಿದ ಪೇಸ್ಟನ್ನು ಒಂದು ಪಾತ್ರೆಲಿ ತೆಗೆದಿಟ್ಕೊಳ್ಳಿ. ಹಾಗೆ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ಕಾಳುಮೆಣಸು, ಹಾಗೆ ಹಸಿಮೆಣಸು, ಹಾಗೆ ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿರ್ತೇವಲ್ಲ ಆ ಪಾಲಕ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು. ಹಾಗೆ ಪೇಸ್ಟ್ ಆದ ತಕ್ಷಣ ನಾನೇನು ಮಾಡಿದೆ ಅಂತಂದರೆ, ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೆ. 4 ಬೆಳ್ಳುಳ್ಳಿ ಹೆಸಳು, ಆಮೇಲೆ 1 ಚಮಚ ಜೀರಿಗೆ, 1 ಚಮಚ ಸಾಸಿವೆ ಹಾಕಿ ಸ್ವಲ್ಪ ಬಾಡಿಸಿ, ಅದಾದ ತಕ್ಷಣ ನಾವು ಬೀಸ್ಕೊಂಡಿರ್ತೀವಲ್ಲ ಆ ಟೊಮೆಟೊ ಪೇಸ್ಟನ್ನು ಕೂಡ ಅದಕ್ಕೆ ಹಾಕಿ ಸ್ವಲ್ಪ ಬಾಡಿಸ್ಬೇಕು. ಬಾಡಿಸಾದ ತಕ್ಷಣ ಈರುಳ್ಳಿ ಹಾಗೆಯೇ ಪನ್ನೀರ್ ಹಾಕಿ ಒಟ್ಟಿಗೆ ಬಾಡಿಸ್ಕೊಳ್ಬೇಕು. 2 ಚಮಚ ಗರಂ ಮಸಾಲ ಹಾಕಿದ್ದಾನೆ. ಹಾಗೆ ನಮ್ಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು. ಅದಾದಮೇಲೆ ನಾವು ಡೈರೆಕ್ಟಾಗಿ ಬೇಯಿಸ್ಕೊಂಡಿರೋಂಥ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಹಾಕಿ ಸ್ವಲ್ಪ ಕುದಿಸ್ಬೇಕು. ಕುದಿಸ್ಕೊಂಡಾದ ತಕ್ಷಣ ಲಾಸ್ಟಲ್ಲಿ ನಾನೊಂದು ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೇನೆ. ನೀವಿದ್ದರೆ ಹಾಕ್ಬೋದು, ಇಲ್ಲದೇ ಇದ್ದರೆ ಪರವಾಗಿಲ್ಲ. ಹಾಗೆಯೇ ಇನ್ನೊಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ 2 ಚಮಚ ಎಣ್ಣೆ ಹಾಕಿ, ಅದಾದ ತಕ್ಷಣ ಜೀರಿಗೆ, ಸಾಸಿವೆ, ಹಸಿಮೆಣಸು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಬಾಡಿಸಾದ ತಕ್ಷಣ ಅದಕ್ಕೆ ನಾನು ಆಲ್ರೆಡಿ ಅನ್ನ ಮಾಡಿಟ್ಕೊಂಡಿದ್ದೆ. ಆ ಅನ್ನನ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು, ರೈಸ್ ಮಾಡ್ತೀರಾ ಅಂತ ಅದರ ಅನ್ನ ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು, 1 ಚಮಚ ಗರಂ ಮಸಾಲ ಹಾಕಿ ಚೆನ್ನಾಗಿ ತಿರ್ಸ್ಕೊಂಡ್ರೆ ಆಯಿತು. ನಿಮಗೆ ಜೀರಾ ರೈಸ್ ಕೂಡ ರೆಡಿ ಆಗುತ್ತೆ. ಬೆಳಿಗ್ಗೆ ತಿಂಡಿ ಕೂಡ ಮಾಡ್ಬೋದು. ಹಾಗೆಯೇ ಯಾರಾದರೂ ಟಿಫನ್ ತೊಗೊಂಡು ಹೋಗ್ತೀರಾ ಆಫೀಸ್ಗೆ, ಇದು ಕೂಡ ಲಂಚ್ ಬಾಕ್ಸಿಗೆ ಕೂಡ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ. ಹೀಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.